ಸೂಪರ್ ಆಗಿದೆ ಸರ್. ರಿಲೀಸ್ ಇವಾಗ ನಮ್ಗೆ ಇರೋದು ಉಳಿದಿರೋದು ಹಳೆ ಫಿಲಮ್ಸ್ ರಿಲೀಸ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ದಾದಾ ಇಸ್ ಬ್ಯಾಕ್. ಸೂಪರ್ ಆಗಿದೆ ಸರ್. ಯಾವ ಸೀನು ಮತ್ತೆ ಮತ್ತೆ ನೀವು ನೋಡ್ಬೇಕನ್ಸುತ್ತೆ? ಹೊಸ ಸ್ಟಾರ್ಟಿಂಗ್ ಒಂದು ಫೈಟ್ ಬರುತ್ತೆ, ಅವ್ನು ಕಂಬಕ್ಕೆ ಕಟ್ಟಾಗಿ ಹೊಡೆದಾದ್ಮೇಲೆ ಒಂದು ಫೈಟ್ ಬರುತ್ತೆ, ಅದು ವೆರಿ ಸೂಪರ್ ಆಗಿದೆ ಸರ್. ಸರ್ ಮತ್ತೆ ಸರ್ ಯಾವ ಸಿನಿಮಾ ರಿಲೀಸ್ ಆಗುತ್ತೆ? ನೆಕ್ಸ್ಟ್ ಯಜಮಾನ ಮಾಡಿದ್ರೆ ಇನ್ನೂ ಎಂಜಾಯ್ ಮಾಡ್ತೀವಿ ಸರ್. ಸರ್ ಆಗಿನ ಸಿನಿಮಾಗಳು ಈ ಸಿನಿಮಾಗಳು ಏನು ವ್ಯತ್ಯಾಸ ಇದೆ ನಿಮ್ಮಲ್ಲಿ? ಸರ್ ಇವಾಗಿನ ಸಿನಿಮಾ ಮಾರಲು ಏನು ಮೀನಿಂಗ್ ಏನೂ ಇಲ್ಲ. ಸ್ಟೋರಿನೇ ಒಂದು ಇದೇ ಒಂದು ಇರುತ್ತೆ. ಅವಾಗ ಸ್ಟೋರಿ ತಕ್ಕನಾಗಿ ಸಾಂಗ್ಸು ಸಿಚುಯೇಷನ್ ಎಲ್ಲ ಇದೆ ಹಳೆ ಮೂವೀಸಲ್ಲಿ. ಸೂಪರ್ ಆಗಿದೆ ಸರ್. ಸಿನಿಮಾ ಸೂಪರು ಸರ್. ಇದು ಎಷ್ಟಲ್ಲಿ ನೋಡಿದೀವೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಆ ಥರ ಫೈಟು, ಆ ಥರ ಹೊಡೆಯೋದು ಕನ್ನಡದಲ್ಲಿ ವಿಷ್ಣುವರ್ಧನ್ ಒಬ್ಬರೇನೆ. ದಯವಿಟ್ಟು ಕನ್ನಡದವರೆಲ್ಲ ನೋಡಲಿ ಪಿಕ್ಚರು. ಈಗಿನ ಸಿನಿಮಾಗಳು ಆಗಿನ ಸಿನಿಮಾಗಳು ವ್ಯತ್ಯಾಸ ಇದೆ. ಈಗಿನ ಸಿನಿಮಾ ಅಂದರೆ ಈಗಿನ ಸಿನಿಮಾ ಕೂತ್ಕೊಂಡು ನೋಡೋಕ್ಕಾಗಲ್ಲ. ಆಗಿನ ಕ್ರೇಜೇ ಬೇರೆ. ಆಗಿಂದು ಒಂಥರ ವಿಷ್ಣುವರ್ಧನ್ ಪಿಕ್ಚರ್ ನೋಡಬೇಕು ಅಂದರೆ ನಮಗೆ ಇದು ಪುಣ್ಯ. ಈಗ ದಾದಾ ಮಾಡ್ತಾರೆ ಸರ್. ದಾದಾ ಮಾಡ್ತಾರೆ, ಗಂಡುಗಲಿ ರಾಮ ಮಾಡ್ತಾರೆ, ದಾದಾ ಮುಗಿದಿದೆ, ಮಾಡ್ತಾರೆ. ಆಯ್ತು ಸರ್, ಆಯ್ತು ಸರ್. ಸಿನಿಮಾ ಸೂಪರ್ ಆಗಿದೆ. ಸಿನಿಮಾ ಚೆನ್ನಾಗಿದೆ. ಇವಾಗ ರಿಲೀಸ್ ಆಗಿರೋ ಥರನೇ ಇದೆ. ಇವಾಗ ಕ್ರೇಜ್ ಸಕ್ಕತ್ತಾಗಿದೆ ಸರ್. ಸೂಪರ್ ಕ್ರೇಜ್ ಆಗಿದೆ. ಇವಾಗ ಹೊಸದಾಗಿ ರಿಲೀಸ್ ಆಗಿದೆ ಅನ್ನೋ ಥರ ಇದೆ. ಈ ಥರ ಬರೋಕ್ಕಿಲ್ಲ. ಈ ಥರ ಒಂದು ಒಳ್ಳೆ ಸಿನಿಮಾ ಬಂತು, ಜನಗಳು ಬರಬೇಕು, ನೋಡಬೇಕು. ವಿಷ್ಣುವರ್ಧನ್ ಮತ್ತೆ ಬರ್ತಾ ಇರ್ತಾರೆ. ಈ ಥರ ಸಿನಿಮಾಗಳು ಬರಬೇಕು. ಹೊಸ ಸಿನಿಮಾಗೂ ಈ ಥರ ಬರೋಕ್ಕಿಲ್ಲ. ಕ್ರೇಜ್ ಸಿನಿಮಾ ಮುಂದಕ್ಕೆ ಬರೋದು ಇಲ್ಲ. ಓನ್ಲಿ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್, ಸಾಮ್ರಾಟ್ ವಿಷ್ಣುವರ್ಧನ್. ತುಂಬ ಚೆನ್ನಾಗಿತ್ತು ಬ್ರೋ. ತುಂಬ ಚೆನ್ನಾಗಿದೆ. ಬಾಸ್ತು ವಿಷ್ಣುವರ್ಧನ್ ಸೂಪರ್ ಆಗಿದೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ. ನಮ್ಮ ಬಾಸ್ ಸೂಪರ್ ಆಗಿದೆ. ಅಂದು ಇಂದು ಎಂದೆಂದು ಡಾಕ್ಟರ್ ವಿಷ್ಣುವರ್ಧನೇ ಹವಾ. ಸೌಂದರ್ಯ ರಾಜ ಡಾಕ್ಟರ್ ವಿಷ್ಣುವರ್ಧನ್. ಥ್ಯಾಂಕ್ ಯು. ಎಕ್ಸಲೆಂಟ್ ಎಕ್ಸಲೆಂಟ್. ತುಂಬ ಖುಷಿ ಆಗ್ತಾಯಿದೆ. ಅದಕ್ಕಂತ ನಮ್ಗೇನು ಬೇಕಾಗಿಲ್ಲ. ಸೂಪರ್ ಸರ್. ತುಂಬ ಖುಷಿಯಾಗಿದೆ ಸರ್. ಮತ್ತೆ ಇನ್ನೊಂದು ಯಾವ ಸಿನಿಮಾ ರಿಲೀಸ್ ಆಗಬೇಕು? ದಾದಾ ಫಿಲಮ್. ಸಿನಿಮಾ ಅದ್ಭುತ. ಯಾವತ್ತಿದ್ರೂ ಅದ್ಭುತನೇ. ನಾನು ಬೆಂಗಳೂರಿನವನೇ, ಆದರೆ ಡೆಲ್ಲಿನಲ್ಲಿ 1 ವರ್ಷದಿಂದ ಅಲ್ಲೇ ಇದ್ದೀನಿ. ನಾನೊಂದು ಸ್ಪೆಷಲ್ ಪೊಲೀಸ್ ಟ್ರೈನಿಂಗ್ಗೋಸ್ಕರ ಹೋಗಿರೋದು. ಈ ಸಿನಿಮಾಗೋಸ್ಕರ ಡೆಲ್ಲಿಯಿಂದ ಇಲ್ಲಿಗೆ ಬಂದಿದ್ದೀನಿ. ಈ ಸಿನಿಮಾಗೋಸ್ಕರ ಡೆಲ್ಲಿಯಿಂದ ಇಲ್ಲಿ ಬಂದು ಸಿನಿಮಾ ವೀಕ್ಷಣೆ ಮಾಡ್ತಾ ಇದ್ದೀನಿ. ಕೇವಲ ನಮ್ಮ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೋಸ್ಕರ, ಅವರ ಅಭಿಮಾನಕ್ಕೋಸ್ಕರವಾಗಿ ನಾನು ಡೆಲ್ಲಿಯಿಂದ ಬಂದು ಈ ಸಿನಿಮಾ ವೀಕ್ಷಣೆ ಮಾಡ್ತಾ ಇದ್ದೀನಿ. ಅದ್ಭುತವಾಗಿದೆ ಸಿನಿಮಾ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಭಾಳ ಚೆನ್ನಾಗಿದೆ. ವಿಷ್ಣುವರ್ಧನ್ ಅವನೇನು ಹೇಳ್ತಾರೋ ಅದನ್ನೇ ಮಾಡ್ತಾನೆ. ಏನು ಮಾಡ್ತಾನೆ ಅದನ್ನೇ ಹೇಳ್ತಾನೆ. ಏನು ಹೇಳ್ತಾರೋ ಅದನ್ನೇ ಮಾಡ್ತಾನೆ. ಸೂಪರ್ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. 25 ವರ್ಷದಿಂದ ಏನು ಕದರ್ ಇದೆಯಾ ಈಗಲೂ ಕದರ್ ಇದೆ. ಕಾಡಿಗೆ ಕೋಟಿ ಸಿಂಹ, ನಾಡಿಗೆ ಒಂದೇ ಸಿಂಹ. ವಿಷ್ಣು ಮಹಾರಾಜ್ಗೆ ಜೈ. ಸೂಪರ್ ಹಿಟ್ ಸಿನಿಮಾ. ಸೂಪರ್ ಆಗಿ ಬಂದಿದೆ. 25 ವರ್ಷಗಳ ನಂತರ ಮತ್ತೆ ರಿಲೀಸ್ ಆಗಿದೆ. ಎಲ್ಲರೂ ಬಂದು ನೋಡ್ತಾ ಇರ್ಬೋದು. ಇವೆಲ್ಲ ಹಬ್ಬರ. ಇದು ಒಂದು ವಿಷ್ಣು ಹಬ್ಬ ಅಂತ ಹೇಳೋದು ತಪ್ಪಾಗಲ್ಲ. ವಿಷ್ಣು ಉತ್ಸವ ಅಂತ ಹೇಳೋದು ಕೂಡ ನಡೀತದೆ. ನೋಡಿ, 25 ವರ್ಷ ನಂತರ ಆದರೂ ಕೂಡ ಅವ್ರ ಹಬ್ಬರ ಇನ್ನೂ ಕಮ್ಮಿಗಿಲ್ಲ. ಯಾರು ಬಂದರೂ ಕೊನೆ ಆಗೋದು ಸಿಂಹ ಗರ್ಜನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.